ಅಮೆರಿಕ ಇರಾನ್ ನಡುವೆ ಇಂದು ಸಂಧಾನ ಸಭೆ 2.0 ಶುರುವಾಗ್ತಾ ಇದೆ. ಸಂಧಾನ ಸಭೆ 2.0 ಸಜ್ಜಾಗಿದೆ. ಈಗ ಪಾಕ್ನ ಇಸ್ಲಾಮಾಬಾದ್ ಎರಡನೇ ಸುತ್ತಿನ ಸಂಧಾನ ಏನಾಗುತ್ತೆ, ಪ್ಲಾಫಾ ಅಥವಾ ಪಾಸಾ? ನಮ್ಗನ್ಸುತ್ತೆ ಮತ್ತೆ ಫೇಲ್ ಆಗುತ್ತೆ ಅಂತ. ಬಗೆಹರಿಯೋದು ಸಮಸ್ಯೆ ಇದಲ್ಲ, ಅವರು ಬಿಡಲ್ಲ, ಇವರು ಕೊಡಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ. ಯಾಕಂದರೆ ಮೇನ್ ಬಂದಿರೋದಿಲ್ಲಿ ಹೊರ್ಮುಜ್ದು. ಹಾಗಾಗಿ ಪಾಕಿಸ್ತಾನಕ್ಕೆ ಇರಾನ್ ವಿದೇಶಾಂಗ ಸಚಿವರು ಬಂದಿದ್ದಾರೆ. ಅಬ್ಬಾಸ್ ಅರಾಕ್ಚಿ ನೇತೃತ್ವದ ತಂಡ ಬಂದಿದೆ ಈಗ ಪಾಕಿಸ್ತಾನಕ್ಕೆ. ಅರಾಕ್ಚಿಗೆ ಆಸಿಮ್ ಮುನೀರ್, ಮೊಹಸಿನ್ ನಖ್ವಿ ಸ್ವಾಗತವನ್ನು ಕೋರಿದ್ದಾರೆ. ಇಂದು ಅಮೆರಿಕದ ವಿಟ್ಕಾಫ್ ಕುಶ್ನರ್ ಪಾಕ್ಗೆ ಆಗಮನ ಮಾಡ್ತಾರೆ. ಟ್ರಂಪ್ ಅಳಿಯ ಕೂಡ ಇಲ್ಲಿ ಬರ್ತಿದ್ದಾರಂತೆ ಇವತ್ತು. ಮತ್ತು US ಉಪಾಧ್ಯಕ್ಷ JD ವ್ಯಾನ್ಸ್, ಇರಾನ್ ಸ್ಪೀಕರ್ ಗೈರಾಗಿದ್ದಾರೆ. ಇವತ್ತಿನ ಸಭೆಗೆ ಅವರು ಬರ್ತಾ ಇಲ್ಲ. ಎರಡನೇ ಸಂಧಾನ ಸಭೆ ಸಫಲವಾಗುತ್ತಾ ಅನ್ನೋದು ಬಹಳ ಕುತೂಹಲ ಇದೆ. ಎಂದು ಪಾಕ್ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳ ಸಂಧಾನ ಸಭೆ ನಡೆಯುತ್ತೆ. ಇಡೀ ಜಗತ್ತು ಕಾಯ್ತಾ ಇದೆ, ಏನಾಗುತ್ತೆ ಇವತ್ತು. ಹಾಗಾದರೆ ಸಂಧಾನಕ್ಕೆ ಒಪ್ಕೊಳ್ತಾರಾ? ಅಮೇರಿಕದ ನಿರ್ಬಂಧಗಳಿಗೆ ಅಥವಾ ಅವರ ಷರತ್ತುಗಳಿಗೆ ಇವರು ಒಪ್ಪಿಗೆಯನ್ನು ಕೊಡ್ತಾರಾ? ಹೊರ್ಮುಜ್ ಜಲಸಂಧಿಯದ್ದು ನಿರ್ಬಂಧ ಅವರು ವಾಪಸ್ ತೆಗೆದುಕೊಳ್ತಾರಾ ಅಥವಾ ಅದು ಹಾಗೆ ಕಗ್ಗಂಟು ಮುಂದುವರಿಯುತ್ತಾ? ದಾಳಿ ನಿಲ್ಲಿಸ್ತಾರಾ ಇಲ್ವಾ? ಯಾಕಂದರೆ ಹೊಡಿತಾನೆ ಇದ್ದಾರೆ ಇಸ್ರೇಲ್ನವರಲ್ಲಿ. ಹಾಗಾಗಿನೇ ಇಲ್ಲಿ ಯುದ್ಧ ಸ್ಟಾಪ್ ಆಗುತ್ತಾ ಅಂತ ಜಗತ್ತು ಬಯಸ್ತಾ ಇರೋದು ಶಾಂತಿಯನ್ನ.